ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಒಂದಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಸಭೆಯನ್ನ ನಡೆಸಿದ್ರು. ಆ ಸಭೆಯ ಮುಖಾಂತರವಾಗಿ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಸಭೆಯಲ್ಲಿ ಸಚಿವರೊಟ್ಟಿಗೆ ಉನ್ನತ ಸಭೆಯನ್ನ ನಡೆಸಿ ಪ್ರಧಾನಿ ಮೋದಿಯವರು ಇಂಧನ ಪೂರೈಕೆಯ ವ್ಯವಸ್ಥೆಯ ಬಗ್ಗೆ 3 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಪೆಟ್ರೋಲಿಯಂ, ಕಚ್ಚಾ ತೈಲ ಹಾಗೆ ಇಂಧನ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ರಾಸಾಯನಿಕ ವಲಯದ ಮಾಹಿತಿಯ ಸಂಗ್ರಹವನ್ನ ಪಡೆದುಕೊಂಡಿದ್ದಾರೆ. ತಡೆರಹಿತ ಇಂಧನ ಪೂರೈಕೆಯನ್ನ ಖಾತ್ರಿಪಡಿಸಿ ದೇಶದ ಎಲ್ಲೂ ಕೂಡ ಕೊರತೆ ಆಗಬಾರದು, ಆ ರೀತಿ ನೋಡ್ಕೊಳ್ಬೇಕು ಅನ್ನೋ ರೀತಿಯಾಗಿ ಸೂಚನೆ ಕೊಡಲಾಗಿದೆ. ನಿಗದಿತ ಸಮಯದಲ್ಲೇ ಸರಕು ಪೂರೈಕೆ ಆಗಬೇಕು, ಸಂಪುಟ ಸಚಿವರಿಗೆ ಸೂಚನೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿಯವರು. ಮೂಲಗಳಿಂದ ರಿಪಬ್ಲಿಕ್ಗೆ ಮಾಹಿತಿ ಸಿಕ್ಕಿರುವಂತದ್ದು ನೋಡಿ. ಪ್ರಮುಖವಾಗಿ ಈಗಾಗಲೇ ದೇಶದಲ್ಲಿ ಈ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ, ಸಾಕಷ್ಟು ಉದ್ಯಮಕ್ಕೆ ನಷ್ಟ ಆಗ್ತಾ ಇದೆ. ಅದರ ಜೊತೆಗೆ ದೇಶದಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು, ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರದು, ಅದನ್ನ ನೀವು ನೋಡ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಸಭೆಯಲ್ಲಿ ಸಚಿವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ 3 ಗಂಟೆಗಳ ನಡೆದಂತಹ ಈ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಒಂದಷ್ಟು ಸಲಹೆ ಕೊಟ್ಟು ಸಚಿವರಿಂದ ಕೂಡ ಒಂದಷ್ಟು ಸಲಹೆ ಪಡೆದುಕೊಂಡಿದ್ದಾರೆ. ಆದ್ರೆ ದೇಶದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗ್ಯಾಸ್ ಕೊರತೆ ಉಂಟಾಗಬಾರದು, ಆ ರೀತಿಯಾಗಿ ಇಂಧನ ಬಿಕ್ಕಟ್ಟು ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಪ್ರಧಾನಿ ಮೋದಿ ಅವರು ಸಭೆಯಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಒಂದಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಸಭೆಯನ್ನ ನಡೆಸಿದ್ರು. ಆ ಸಭೆಯ ಮುಖಾಂತರವಾಗಿ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಸಭೆಯಲ್ಲಿ ಸಚಿವರೊಟ್ಟಿಗೆ ಉನ್ನತ ಸಭೆಯನ್ನ ನಡೆಸಿ ಪ್ರಧಾನಿ ಮೋದಿಯವರು ಇಂಧನ ಪೂರೈಕೆಯ ವ್ಯವಸ್ಥೆಯ ಬಗ್ಗೆ 3 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಪೆಟ್ರೋಲಿಯಂ, ಕಚ್ಚಾ ತೈಲ ಹಾಗೆ ಇಂಧನ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ರಾಸಾಯನಿಕ ವಲಯದ ಮಾಹಿತಿಯ ಸಂಗ್ರಹವನ್ನ ಪಡೆದುಕೊಂಡಿದ್ದಾರೆ. ತಡೆರಹಿತ ಇಂಧನ ಪೂರೈಕೆಯನ್ನ ಖಾತ್ರಿಪಡಿಸಿ ದೇಶದ ಎಲ್ಲೂ ಕೂಡ ಕೊರತೆ ಆಗಬಾರದು, ಆ ರೀತಿ ನೋಡ್ಕೊಳ್ಬೇಕು ಅನ್ನೋ ರೀತಿಯಾಗಿ ಸೂಚನೆ ಕೊಡಲಾಗಿದೆ. ನಿಗದಿತ ಸಮಯದಲ್ಲೇ ಸರಕು ಪೂರೈಕೆ ಆಗಬೇಕು, ಸಂಪುಟ ಸಚಿವರಿಗೆ ಸೂಚನೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿಯವರು. ಮೂಲಗಳಿಂದ ರಿಪಬ್ಲಿಕ್ಗೆ ಮಾಹಿತಿ ಸಿಕ್ಕಿರುವಂತದ್ದು ನೋಡಿ. ಪ್ರಮುಖವಾಗಿ ಈಗಾಗಲೇ ದೇಶದಲ್ಲಿ ಈ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ, ಸಾಕಷ್ಟು ಉದ್ಯಮಕ್ಕೆ ನಷ್ಟ ಆಗ್ತಾ ಇದೆ. ಅದರ ಜೊತೆಗೆ ದೇಶದಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು, ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರದು, ಅದನ್ನ ನೀವು ನೋಡ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಸಭೆಯಲ್ಲಿ ಸಚಿವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ 3 ಗಂಟೆಗಳ ನಡೆದಂತಹ ಈ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಒಂದಷ್ಟು ಸಲಹೆ ಕೊಟ್ಟು ಸಚಿವರಿಂದ ಕೂಡ ಒಂದಷ್ಟು ಸಲಹೆ ಪಡೆದುಕೊಂಡಿದ್ದಾರೆ. ಆದ್ರೆ ದೇಶದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗ್ಯಾಸ್ ಕೊರತೆ ಉಂಟಾಗಬಾರದು, ಆ ರೀತಿಯಾಗಿ ಇಂಧನ ಬಿಕ್ಕಟ್ಟು ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಪ್ರಧಾನಿ ಮೋದಿ ಅವರು ಸಭೆಯಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಒಂದಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಸಭೆಯನ್ನ ನಡೆಸಿದ್ರು. ಆ ಸಭೆಯ ಮುಖಾಂತರವಾಗಿ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಸಭೆಯಲ್ಲಿ ಸಚಿವರೊಟ್ಟಿಗೆ ಉನ್ನತ ಸಭೆಯನ್ನ ನಡೆಸಿ ಪ್ರಧಾನಿ ಮೋದಿಯವರು ಇಂಧನ ಪೂರೈಕೆಯ ವ್ಯವಸ್ಥೆಯ ಬಗ್ಗೆ 3 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಪೆಟ್ರೋಲಿಯಂ, ಕಚ್ಚಾ ತೈಲ ಹಾಗೆ ಇಂಧನ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ರಾಸಾಯನಿಕ ವಲಯದ ಮಾಹಿತಿಯ ಸಂಗ್ರಹವನ್ನ ಪಡೆದುಕೊಂಡಿದ್ದಾರೆ. ತಡೆರಹಿತ ಇಂಧನ ಪೂರೈಕೆಯನ್ನ ಖಾತ್ರಿಪಡಿಸಿ ದೇಶದ ಎಲ್ಲೂ ಕೂಡ ಕೊರತೆ ಆಗಬಾರದು, ಆ ರೀತಿ ನೋಡ್ಕೊಳ್ಬೇಕು ಅನ್ನೋ ರೀತಿಯಾಗಿ ಸೂಚನೆ ಕೊಡಲಾಗಿದೆ. ನಿಗದಿತ ಸಮಯದಲ್ಲೇ ಸರಕು ಪೂರೈಕೆ ಆಗಬೇಕು, ಸಂಪುಟ ಸಚಿವರಿಗೆ ಸೂಚನೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿಯವರು. ಮೂಲಗಳಿಂದ ರಿಪಬ್ಲಿಕ್ಗೆ ಮಾಹಿತಿ ಸಿಕ್ಕಿರುವಂತದ್ದು ನೋಡಿ. ಪ್ರಮುಖವಾಗಿ ಈಗಾಗಲೇ ದೇಶದಲ್ಲಿ ಈ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ, ಸಾಕಷ್ಟು ಉದ್ಯಮಕ್ಕೆ ನಷ್ಟ ಆಗ್ತಾ ಇದೆ. ಅದರ ಜೊತೆಗೆ ದೇಶದಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು, ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರದು, ಅದನ್ನ ನೀವು ನೋಡ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಸಭೆಯಲ್ಲಿ ಸಚಿವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ 3 ಗಂಟೆಗಳ ನಡೆದಂತಹ ಈ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಒಂದಷ್ಟು ಸಲಹೆ ಕೊಟ್ಟು ಸಚಿವರಿಂದ ಕೂಡ ಒಂದಷ್ಟು ಸಲಹೆ ಪಡೆದುಕೊಂಡಿದ್ದಾರೆ. ಆದ್ರೆ ದೇಶದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗ್ಯಾಸ್ ಕೊರತೆ ಉಂಟಾಗಬಾರದು, ಆ ರೀತಿಯಾಗಿ ಇಂಧನ ಬಿಕ್ಕಟ್ಟು ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಪ್ರಧಾನಿ ಮೋದಿ ಅವರು ಸಭೆಯಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ.
ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಒಂದಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಸಭೆಯನ್ನ ನಡೆಸಿದ್ರು. ಆ ಸಭೆಯ ಮುಖಾಂತರವಾಗಿ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಸಭೆಯಲ್ಲಿ ಸಚಿವರೊಟ್ಟಿಗೆ ಉನ್ನತ ಸಭೆಯನ್ನ ನಡೆಸಿ ಪ್ರಧಾನಿ ಮೋದಿಯವರು ಇಂಧನ ಪೂರೈಕೆಯ ವ್ಯವಸ್ಥೆಯ ಬಗ್ಗೆ 3 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಪೆಟ್ರೋಲಿಯಂ, ಕಚ್ಚಾ ತೈಲ ಹಾಗೆ ಇಂಧನ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ರಾಸಾಯನಿಕ ವಲಯದ ಮಾಹಿತಿಯ ಸಂಗ್ರಹವನ್ನ ಪಡೆದುಕೊಂಡಿದ್ದಾರೆ. ತಡೆರಹಿತ ಇಂಧನ ಪೂರೈಕೆಯನ್ನ ಖಾತ್ರಿಪಡಿಸಿ ದೇಶದ ಎಲ್ಲೂ ಕೂಡ ಕೊರತೆ ಆಗಬಾರದು, ಆ ರೀತಿ ನೋಡ್ಕೊಳ್ಬೇಕು ಅನ್ನೋ ರೀತಿಯಾಗಿ ಸೂಚನೆ ಕೊಡಲಾಗಿದೆ. ನಿಗದಿತ ಸಮಯದಲ್ಲೇ ಸರಕು ಪೂರೈಕೆ ಆಗಬೇಕು, ಸಂಪುಟ ಸಚಿವರಿಗೆ ಸೂಚನೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿಯವರು. ಮೂಲಗಳಿಂದ ರಿಪಬ್ಲಿಕ್ಗೆ ಮಾಹಿತಿ ಸಿಕ್ಕಿರುವಂತದ್ದು ನೋಡಿ. ಪ್ರಮುಖವಾಗಿ ಈಗಾಗಲೇ ದೇಶದಲ್ಲಿ ಈ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ, ಸಾಕಷ್ಟು ಉದ್ಯಮಕ್ಕೆ ನಷ್ಟ ಆಗ್ತಾ ಇದೆ. ಅದರ ಜೊತೆಗೆ ದೇಶದಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು, ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರದು, ಅದನ್ನ ನೀವು ನೋಡ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಸಭೆಯಲ್ಲಿ ಸಚಿವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ 3 ಗಂಟೆಗಳ ನಡೆದಂತಹ ಈ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಒಂದಷ್ಟು ಸಲಹೆ ಕೊಟ್ಟು ಸಚಿವರಿಂದ ಕೂಡ ಒಂದಷ್ಟು ಸಲಹೆ ಪಡೆದುಕೊಂಡಿದ್ದಾರೆ. ಆದ್ರೆ ದೇಶದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗ್ಯಾಸ್ ಕೊರತೆ ಉಂಟಾಗಬಾರದು, ಆ ರೀತಿಯಾಗಿ ಇಂಧನ ಬಿಕ್ಕಟ್ಟು ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಪ್ರಧಾನಿ ಮೋದಿ ಅವರು ಸಭೆಯಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಒಂದಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಸಭೆಯನ್ನ ನಡೆಸಿದ್ರು. ಆ ಸಭೆಯ ಮುಖಾಂತರವಾಗಿ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಸಭೆಯಲ್ಲಿ ಸಚಿವರೊಟ್ಟಿಗೆ ಉನ್ನತ ಸಭೆಯನ್ನ ನಡೆಸಿ ಪ್ರಧಾನಿ ಮೋದಿಯವರು ಇಂಧನ ಪೂರೈಕೆಯ ವ್ಯವಸ್ಥೆಯ ಬಗ್ಗೆ 3 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಪೆಟ್ರೋಲಿಯಂ, ಕಚ್ಚಾ ತೈಲ ಹಾಗೆ ಇಂಧನ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ರಾಸಾಯನಿಕ ವಲಯದ ಮಾಹಿತಿಯ ಸಂಗ್ರಹವನ್ನ ಪಡೆದುಕೊಂಡಿದ್ದಾರೆ. ತಡೆರಹಿತ ಇಂಧನ ಪೂರೈಕೆಯನ್ನ ಖಾತ್ರಿಪಡಿಸಿ ದೇಶದ ಎಲ್ಲೂ ಕೂಡ ಕೊರತೆ ಆಗಬಾರದು, ಆ ರೀತಿ ನೋಡ್ಕೊಳ್ಬೇಕು ಅನ್ನೋ ರೀತಿಯಾಗಿ ಸೂಚನೆ ಕೊಡಲಾಗಿದೆ. ನಿಗದಿತ ಸಮಯದಲ್ಲೇ ಸರಕು ಪೂರೈಕೆ ಆಗಬೇಕು, ಸಂಪುಟ ಸಚಿವರಿಗೆ ಸೂಚನೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿಯವರು. ಮೂಲಗಳಿಂದ ರಿಪಬ್ಲಿಕ್ಗೆ ಮಾಹಿತಿ ಸಿಕ್ಕಿರುವಂತದ್ದು ನೋಡಿ. ಪ್ರಮುಖವಾಗಿ ಈಗಾಗಲೇ ದೇಶದಲ್ಲಿ ಈ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ, ಸಾಕಷ್ಟು ಉದ್ಯಮಕ್ಕೆ ನಷ್ಟ ಆಗ್ತಾ ಇದೆ. ಅದರ ಜೊತೆಗೆ ದೇಶದಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು, ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರದು, ಅದನ್ನ ನೀವು ನೋಡ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಸಭೆಯಲ್ಲಿ ಸಚಿವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ 3 ಗಂಟೆಗಳ ನಡೆದಂತಹ ಈ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಒಂದಷ್ಟು ಸಲಹೆ ಕೊಟ್ಟು ಸಚಿವರಿಂದ ಕೂಡ ಒಂದಷ್ಟು ಸಲಹೆ ಪಡೆದುಕೊಂಡಿದ್ದಾರೆ. ಆದ್ರೆ ದೇಶದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗ್ಯಾಸ್ ಕೊರತೆ ಉಂಟಾಗಬಾರದು, ಆ ರೀತಿಯಾಗಿ ಇಂಧನ ಬಿಕ್ಕಟ್ಟು ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಪ್ರಧಾನಿ ಮೋದಿ ಅವರು ಸಭೆಯಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಒಂದಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಸಭೆಯನ್ನ ನಡೆಸಿದ್ರು. ಆ ಸಭೆಯ ಮುಖಾಂತರವಾಗಿ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಸಭೆಯಲ್ಲಿ ಸಚಿವರೊಟ್ಟಿಗೆ ಉನ್ನತ ಸಭೆಯನ್ನ ನಡೆಸಿ ಪ್ರಧಾನಿ ಮೋದಿಯವರು ಇಂಧನ ಪೂರೈಕೆಯ ವ್ಯವಸ್ಥೆಯ ಬಗ್ಗೆ 3 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಪೆಟ್ರೋಲಿಯಂ, ಕಚ್ಚಾ ತೈಲ ಹಾಗೆ ಇಂಧನ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ರಾಸಾಯನಿಕ ವಲಯದ ಮಾಹಿತಿಯ ಸಂಗ್ರಹವನ್ನ ಪಡೆದುಕೊಂಡಿದ್ದಾರೆ. ತಡೆರಹಿತ ಇಂಧನ ಪೂರೈಕೆಯನ್ನ ಖಾತ್ರಿಪಡಿಸಿ ದೇಶದ ಎಲ್ಲೂ ಕೂಡ ಕೊರತೆ ಆಗಬಾರದು, ಆ ರೀತಿ ನೋಡ್ಕೊಳ್ಬೇಕು ಅನ್ನೋ ರೀತಿಯಾಗಿ ಸೂಚನೆ ಕೊಡಲಾಗಿದೆ. ನಿಗದಿತ ಸಮಯದಲ್ಲೇ ಸರಕು ಪೂರೈಕೆ ಆಗಬೇಕು, ಸಂಪುಟ ಸಚಿವರಿಗೆ ಸೂಚನೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿಯವರು. ಮೂಲಗಳಿಂದ ರಿಪಬ್ಲಿಕ್ಗೆ ಮಾಹಿತಿ ಸಿಕ್ಕಿರುವಂತದ್ದು ನೋಡಿ. ಪ್ರಮುಖವಾಗಿ ಈಗಾಗಲೇ ದೇಶದಲ್ಲಿ ಈ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ, ಸಾಕಷ್ಟು ಉದ್ಯಮಕ್ಕೆ ನಷ್ಟ ಆಗ್ತಾ ಇದೆ. ಅದರ ಜೊತೆಗೆ ದೇಶದಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು, ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರದು, ಅದನ್ನ ನೀವು ನೋಡ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಸಭೆಯಲ್ಲಿ ಸಚಿವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ 3 ಗಂಟೆಗಳ ನಡೆದಂತಹ ಈ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಒಂದಷ್ಟು ಸಲಹೆ ಕೊಟ್ಟು ಸಚಿವರಿಂದ ಕೂಡ ಒಂದಷ್ಟು ಸಲಹೆ ಪಡೆದುಕೊಂಡಿದ್ದಾರೆ. ಆದ್ರೆ ದೇಶದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗ್ಯಾಸ್ ಕೊರತೆ ಉಂಟಾಗಬಾರದು, ಆ ರೀತಿಯಾಗಿ ಇಂಧನ ಬಿಕ್ಕಟ್ಟು ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಪ್ರಧಾನಿ ಮೋದಿ ಅವರು ಸಭೆಯಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ.